ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮೀರಾಣಕ್ಕೆ ಮಾತಾಡೋದು. ಕಳೆದ ಒಂದು 26 ದಿನಗಳಿಂದ ನೋಡ್ಕೊಂಬರ್ತಾ ಇದ್ದೀರಿ ಸ್ನೇಹಿತರೆ. ನೀಟ್ ಎಕ್ಸಾಮ್ ಲೀಕ್ ಆದಾಗ ಇಷ್ಟೆಲ್ಲ ಪ್ರತಿಭಟನೆಗಳಾದವು. ಅದು CJP ಪಕ್ಷ ಅಂತ ಒಂದು ಅಭಿಷೇಕ್ ದಿಪ್ಕಿ ಅವರು ಒಂದು ಸ್ಥಾಪನೆ ಮಾಡಿ ನೀಟ್ ಎಕ್ಸಾಮ್ ಲೀಕ್ ಆದ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ಕೊಂಡ್ಬಂದ್ರು. ಅವರು ಅದ್ರ ವಿರುದ್ಧ ಧ್ವನಿ ಎತ್ತಿದ್ರು. ಮತ್ತು ಸೋನಮ್ ವಾಂಗ್ಚುಕ್ ಅವರು ಶಿಕ್ಷಣ ತಜ್ಞ ಮತ್ತು ಲಡಾಖ್ನಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಎಬ್ಬಿಸಿದ ಶಿಕ್ಷಣ ತಜ್ಞರವರು ಮತ್ತು ರೈತರಿಗೆ ಹಸಿರು ಕ್ರಾಂತಿಯನ್ನು ಮಾಡಿದವರು. ನಮ್ಮ ಸೈನಿಕರು ಬೆಚ್ಚಗಿರಲಿ ಅನ್ನೋದು ಒಂದು ಆಲೋಚನೆ ಇಟ್ಕೊಂಡು ಸೈನಿಕರಿಗೆ ಸೋಲಾರ್ ಟೆಂಟ್ ಹೌಸ್ ರೂಪಿಸಿದವರು ಮತ್ತು ನೂರಾರು ಪೇಟೆಂಟ್ಗಳನ್ನ ಹೊಂದಿದಂಥ ವ್ಯಕ್ತಿ ಅವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಪ್ರತಿಭಟನೆ ಸತ್ಯಾಗ್ರಹ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹ ಕಳೆದ ಒಂದು 26 ದಿನಗಳ ನಂತರ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಬರ್ತಾರೆ. ಅವಾಗ 11 kg ವೇಟ್ ಲಾಸ್ ಆಗುತ್ತೆ ಅವ್ರಿಗೆ. ವೈದ್ಯರು ಕೂಡ ಹೇಳಿದರು, ನೀವು ಇಷ್ಟು ಮುಂದೆ ಸಾಗಿಸ್ಬೇಡಿ ಅಂತಂದು ವೈದ್ಯರು ಕೂಡ ಹೇಳಿದರು. ಹೈಕೋರ್ಟ್ ಕೂಡ ಅವ್ರು ಸೂಚನೆ ಮಾಡಿತ್ತು, ನೀವು ಆದಷ್ಟು ಬೇಗ ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಿ ಅಂತಂದು. ಯಾಕಂದರೆ ನಿಮ್ಮಂಥ ವ್ಯಕ್ತಿಗಳನ್ನ ಕಳೆದುಕೊಳ್ಳೋದು ತುಂಬ ನಮ್ಮ ಮನಸ್ಸಿಲ್ಲ. ಹೈಕೋರ್ಟ್ ಕೂಡ ಆದೇಶ ಮಾಡಿತ್ತು. ಆದರೂ ಅವರು ಸೋನಮ್ ವಾಂಗ್ಚುಕ್ ಅವರು ನಮ್ಮ ಒಂದು ದೇಶದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿ, ನೀಟ್ ಎಕ್ಸಾಮ್ ಲೀಕ್ ಆದಾಗ ಎಷ್ಟೋ 21 ಮಂದಿಗಳು ಆತ್ಮಹತ್ಯೆಗಳು ಮಾಡಿಕೊಂಡ್ರು. ಆ ಆತ್ಮಹತ್ಯೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲಿ. ಮತ್ತೇನಪ್ಪ ಅಂತಂದ್ರೆ ಈ ಒಂದು ಶಿಕ್ಷಣ ನೀಟ್ ಎಕ್ಸಾಮ್ ಇದೆಯಲ್ಲ, ಈ ನೀಟ್ ಎಕ್ಸಾಮ್ ನಿರ್ವಹಿಸುವಂಥ ಒಂದು ಅಧಿಕಾರಿಗಳಿದಾರಲ್ಲ, ಆ ಅಧಿಕಾರಿಗಳು ಮತ್ತು ಶಿಕ್ಷಣ ಸಚಿವರು, ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಲಿ. ಈ ಮೂರು ಅಂಶಗಳಿದ್ದವರು. ಈ 3 ಅಂಶಗಳು ಇದ್ದಾಗ ಕೂಡ ಸರ್ಕಾರ ಅದಕ್ಕೆ ಬೇಗ ಸ್ಪಂದನೆ ಮಾಡಲಿಲ್ಲ. ಆವಾಗ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆದವು ಸ್ನೇಹಿತರೆ. ಅಶ್ರುವಾಯು ಪ್ರಯೋಗ ಆದವು, ನೀವು ಕೂಡ ನೋಡಿದ್ದೀರ. ಅಶ್ರುವಾಯು ಪ್ರಯೋಗ ಎಷ್ಟೆಲ್ಲ ಆದರೂ ಕೂಡ ವಿದ್ಯಾರ್ಥಿಗಳು ಯಾರೂ ಹಿಂದೆ ಸರಿಲ್ಲ. ಮತ್ತು ಜಂತರ್ ಮಂತರ್ಗೆ ಹೋಗಬಾರ್ದಂತಂದು ಮೆಟ್ರೋ ಸ್ಟೇಷನ್ಗಳು ಬಂದ್ ಮಾಡಿದರು. 17 ಮೆಟ್ರೋ ಸ್ಟೇಷನ್ಗಳು ಬಂದ್ ಮಾಡಿದರು. ಅಲ್ಲಿಗೆ ಹೋಗಬಾರ್ದು, ಯಾವುದೇ ಗಾಡಿಗಳು, ಯಾವುದೇ ಮೆಟ್ರೋ ರೈಲ್ವೆ ಅಲ್ಲಿಗೆ ಹೋಗಬಾರ್ದು ಅಂತಂದು ಬಂದ್ ಮಾಡಿದ್ರು ಕೂಡ ಯಾವ ಮೂಲೆಯಲ್ಲಿ ಬಂದರೂ ಗೊತ್ತಿಲ್ಲ. ಬಂದು ಪ್ರತಿಭಟನೆ ಮಾಡಿದರು. ಸೋನಮ್ ವಾಂಗ್ಚುಕ್ ಅವರಿಗೆ ಸಾಥ್ ಕೊಟ್ಟರು, ಅಭಿಷೇಕ್ ದಿಪ್ಕಿ ಅವರಿಗೆ ಸಾಥ್ ಕೊಟ್ಟರು. ಅದ್ರಾಗ ಪ್ರಮುಖರು ಯಾರಪ್ಪ ಅಂದ್ರೆ ನಮ್ಮ ಪ್ರಕಾಶ್ ರಾಜ್ ಅವರು. ಅಲ್ಲಿ ಹೋಗಿ ಒಂದೆರಡು ದಿನ ಅಲ್ಲೇ ಕಳೆದ್ರು. ಉಪವಾಸ ಸತ್ಯಾಗ್ರಹ ಸೋನಮ್ ವಾಂಗ್ಚುಕ್ ಸಾಥ್ ಕೊಟ್ಟರು. ಮತ್ತು ನಮ್ಮ ಅವರು ತೆರೆ ಮೇಲೆ ವಿಲನ್ಗಳವರು, ನಿಜದಿಂದಲೂ ಹೀರೋಗಳಾದರು. ಮತ್ತು ನಮ್ಮ ಕಿಶೋರ್ ಅವರು ಕೂಡ ಫ್ರೀಡಮ್ ಪಾರ್ಕಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ನಿಂತ್ಕೊಂಡ್ರು ಸ್ನೇಹಿತರೆ. ಇಷ್ಟೆಲ್ಲ ಮಾಡ್ಕೊಂಬರ್ಬೇಕಾದ್ರೆ ನಿನ್ನೆ ರಾತ್ರಿ ನರೇಂದ್ರ ಮೋದಿಯವರು ಕೂಡ ಹೇಳಿದರು, ಲೈವಲ್ಲಿ ಬಂದು ನೀಟ್ ಎಕ್ಸಾಮ್ ಲೀಕ್ ಆದ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ನಮಗೂ ಕೂಡ ಬೇಜಾರಿದೆ. ಈ ಒಂದು ನೀಟ್ ಎಕ್ಸಾಮ್ ಲೀಕ್ ಆಗಿದೆಯಲ್ಲ, ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ. 13 ಅಧಿಕಾರಿಗಳಿದ್ದಾರೆ, ಅವರು ಸಸ್ಪೆಂಡ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇದರಲ್ಲಿ ಯಾರ್ಯಾರ ಕೈವಾಡಿದೆ ಇದು ಆದಷ್ಟು ಬೇಗ ಒಂದು 5 ಕೋರ್ಟ್ಗಳು ಮಾಡ್ತೀವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತಾರೆ. ಆ ಒಂದು 5 ಕೋರ್ಟ್ಗಳನ್ನು ಮಾಡಿ ಆದಷ್ಟು ಬೇಗ ಅವ್ರಿಗೆ ನ್ಯಾಯ ಸಿಗಂಗೆ ಮಾಡ್ತೀವಿ ಅಂತಂದು ಅವರು ಕೂಡ ಹೇಳಿದರು. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಬಿಟ್ಟಿದ್ದಿಲ್ಲ. ಮತ್ತು ಅಭಿಷೇಕ್ ದಿಪ್ಕಿ ಅವರು ಕೂಡ ನಮ್ಮ ಒಂದು ಏನಂದ್ರಲ್ಲ, ಬೇಡಿಕೆ ಏನಿದೆ ಅದು ಈಡೇರಿಸುವವರೆಗೂ ನಾವು ಸತ್ಯಾಗ್ರಹ ಬಿಡಲ್ಲ ಅಂತಂದರು. ಆದರೆ ಇವತ್ತು ಕಾಲ ಕೂಡಿ ಬಂತು ಸ್ನೇಹಿತರೆ. ಏನಪ್ಪ ಅಂತಂದರೆ, ನಿನ್ನೆ ಅದು ಆಸ್ಪತ್ರೆ, ಸೋನಮ್ ವಾಂಗ್ಚುಕ್ ಅವರ ಇದ್ದಂಥ ಆಸ್ಪತ್ರೆಗೆ ಅಲ್ಲಿ ಹೋಗ್ಬಿಟ್ಟು JP ನಡ್ಡಾ ಅವರು, ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಮತ್ತು ಲಡಾಖ್ನ ಉನ್ನತ ಸಮಿತಿಯ ಹಿರಿಯ ನಾಯಕರ ಸಮ್ಮುಖದಲ್ಲಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸ್ತಾರೆ. ಅಲ್ಲಿ ಅವರೆಲ್ಲ ಮಾತುಕತೆ ಫಲಪ್ರದವಾಯಿತು ಸ್ನೇಹಿತರೆ. ನೀವು ಅಂದ್ಕೊಂಡಿದ್ವಿ ಇದು ಒಂದು ಒಳ್ಳೆಯ ಸುಖಾಂತದಲ್ಲಿ ಅಂತ್ಯ ಕಾಣಬೇಕಂತಂದು. ಇದು ಹಾಗೆ ಆಗಿದೆ, ಸುಖಾಂತದಲ್ಲಿ ಅಂತ್ಯ ಕಂಡಿದೆ.
ಅವರ ಒಂದು ಮಾತುಕತೆ ಫಲಪ್ರದವಾಯಿತು. ಹಾಗಾಗಿ ಸೋನಮ್ ವಾಂಗ್ಚುಕ್ ಅವರು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ತಾರಂತಂದು ಉಪವಾಸವನ್ನು ಅಲ್ಲಿಗೆ ಕೈಬಿಟ್ಟರು. ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆ ಘೋಷಣೆ ಮಾಡಿದರು. ನಮ್ಮ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದರು. ರಾಜೀನಾಮೆ ತಮ್ಮ ಎಕ್ಸ್ ಖಾತೆಯಲ್ಲೇ ಹಂಚ್ಕೊಳ್ತಾರೆ. ನಾನು ಇವತ್ತು ರಾಜೀನಾಮೆ ನೀಡಿದ್ದೀನಿ ಅಂತಂದು ಹಚ್ಕೋಬೇಕಾದ್ರೆ ಅವರು ಒಂದು ಮಾತು ಹೇಳಿದರು. ಇನ್ನೊಂದು ಏನಪ್ಪ ಅಂತಂದರೆ, ಈ ರಾಜೀನಾಮೆ ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಜೊತೆ ದೇಶ ವಿರೋಧಿ ಚಟುವಟಿಕೆಗಳೇ ಆಗ್ತಾ ಇದ್ದಾವೆ. ಆ ಒಂದು ಉದ್ದೇಶದಿಂದ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಇವತ್ತು ರಾಜೀನಾಮೆ ನೀಡಿದರೆ ಸ್ನೇಹಿತರೆ. ಏನೇ ಆಗಲಿ, ಇಷ್ಟೆಲ್ಲ ಅವ್ರಿಗೆ ಆಗಿದೆ, ಒಂದು ಒಳ್ಳೆಯ ಸುಖಾಂತನ ಅಂತ ಹೇಳ್ಬೋದು. ಎಷ್ಟೋ ವಿದ್ಯಾರ್ಥಿಗಳ ಲಾಠಿ ಚಾರ್ಜ್ ತಿಂದರು, ಅಶ್ರುವಾಗಿ ಪ್ರಯೋಗ ಆಯಿತು ಅವ್ರ ಮೇಲೆ. ಸೋನಮ್ ವಾಂಗ್ಚುಕ್ 11 kg ತೂಕ ಇಳ್ಕೊಂಡ್ರು. ಅಭಿಷೇಕ್ ದೀಪ್ಕೆ ಅವರು ಏನಂತಾರಲ್ಲ, ಅವ್ರ ಮೇಲೆ ಮಸಿಗಳನ್ನ ಹೇಳಿದ್ರು. ಕೆಲವೊಬ್ಬರು ಆವಾಜ್ ಹಾಕಿದ್ರು, ಏನೋ ಹಾಕಿದ್ರು. ಆ ಒಂದು ಪ್ರತಿಭಟನೆ ನಿಲ್ತಿಲ್ಲ. ಇಲ್ಲಿವರೆಗೆ ಸಾಕೊಂಡ್ಬಂದು ಇವತ್ತು ಅವರಿಗೆ ಜಯ ಸಿಕ್ಕಿದೆ ಸ್ನೇಹಿತರೆ. ನಾವೆಲ್ಲ ಇತಿಹಾಸದಲ್ಲಿ ನೀವು ಓದಿದ್ವಿ. ಈ ಸತ್ಯಾಗ್ರಹ ಅಂದ್ರೆ ಏನಪ್ಪ ಅಂತಂದು ನಾವು ಅಷ್ಟೇ ನೋಡಿದ್ವಿ, ಓದಿದ್ವಿ. ಗಾಂಧೀಜಿಯವರು ಒಂದು ಸತ್ಯಾಗ್ರಹದ ಮುಖಾಂತರ ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು. ಈ ಸತ್ಯಾಗ್ರಹ ಯಾವ ಥರ ಇರುತ್ತೆ ಅಂತಂದು ನೀವು ಕೂಡ ಇತಿಹಾಸದಲ್ಲಿ ಬರೀ ಓದಿದ್ವಿ. ಆದರೆ ಇದು ತೋರಿಸಿದ್ರು ಇವತ್ತು ನಮ್ಮ ಸೋನಮ್ ವಾಂಗ್ಚುಕ್ ಅವರು. ಅವರಿಗೆ ಎಷ್ಟು, ಯಾಕಂದರೆ ಒಂದು ಇತಿಹಾಸನ ಮರುಕಳಿಸಿದರು ಅವರು. ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಗಾಂಧೀಜಿಯವರು ಹೋರಾಡಿದ್ದಕ್ಕೆ ಗಾಂಧೀಜಿಯವರು ಹಾಕಿದ ಒಂದು ಏನಂತಾರಲ್ಲ ನಿಯಮ ಇದೆಯಲ್ಲ, ಆ ಒಂದು ಸತ್ಯಾಗ್ರಹ ಅನ್ನೋದು ಒಂದು ಪದ ಇಲ್ಲ, ಪದ ಆ ಪದದಿಂದ ಇಷ್ಟೆಲ್ಲ ನ್ಯಾಯ ಸಿಗುತ್ತಾ? ವಿದ್ಯಾರ್ಥಿಗಳ ವಿರುದ್ಧ ನಮ್ಮ ಸೋನಮ್ ವಾಂಗ್ಚುಕ್ ಅವರು ಹೋರಾಡಿ ಒಂದು ನ್ಯಾಯ ತಂದುಕೊಟ್ರು ನಮ್ಮ ವಿದ್ಯಾರ್ಥಿಗಳಿಗೆ. ಮುಂದೆ ಈ ಥರ ಘಟನೆಗಳು ಸಂಭವಿಸದೇ ಇರಲಿ ಅಂತಂದು ಅವರಿಗೆ ತುಂಬ ಗ್ರೇಟ್ ವ್ಯಕ್ತಿ ಅವರು. ಅವ್ರ ಬಗ್ಗೆ ಏನು ಹೇಳಿದ್ರು ತುಂಬ ಕಡಿಮೆನೇ ಸ್ನೇಹಿತರೆ. ಅಂತ ಸೋನಮ್ ವಾಂಗ್ಚುಕ್ ಅವರಿಗೆ ತುಂಬ ಅಂದರೆ ಧನ್ಯವಾದಗಳು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಿನ್ನೆ ನಾವು ನೋಡಿದ್ದೀವಿ ಸ್ನೇಹಿತರೆ, ಈ ಒಂದು ಸತ್ಯಾಗ್ರಹದ ಬಗ್ಗೆ MLAಗಳಾದಂಥ CT ರವರು ಒಂದು ಮಾತು ಹೇಳಿದರು. ಅದೇ ಸ್ವಲ್ಪ ಬೇಜಾರಾಗುತ್ತೆ ಎಲ್ಲರಿಗೂ. ಯಾಕಂತಂದರೆ ಅವ್ರು ಹೇಳಿದ ಮಾತು ಏನಪ್ಪ ಅಂತಂದರೆ, ಅಲ್ಲಿ ಪ್ರತಿಭಟನೆ ಮಾಡುವಂಥ ಮುಲ್ಲಾಗಳಿಗೆ, ಎದೆ ಸೇರಿದ ಮೂರಕ್ಷರದ ಮುಲ್ಲಾಗಳಿಗೆ ಏನು ಗೊತ್ತು ಪ್ರತಿಭಟನೆ ಮಾಡುವಂಥದ್ದು, ಪ್ರತಿಭಟನೆ ಯಾಕೆ ಮಾಡ್ತಾರೋ ಅವರು ಅನ್ನೋದ್ರ ಬಗ್ಗೆ ಅವರು ಒಂದು ಮಾತಾಡಿದರು. ಮತ್ತು ತುಕಡೆ ಗ್ಯಾಂಗ್ ಅಂತ ಹೇಳಿದರು. ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂಥವ್ರು ನಿಮ್ಮ ಸಾಧಾರಣ ವ್ಯಕ್ತಿಗಳಲ್ಲ. ಅವರು ಶಿಕ್ಷಣ ಕ್ರಾಂತಿಯನ್ನು ಎಬ್ಬಿಸಿದವರು. ಮತ್ತು ಏನಪ್ಪ ಅಂದ್ರೆ, ನಮ್ಮ ಸೈನಿಕರಿಗೆ ಟೆಂಟ್ ಹೌಸ್ಗಳು ನಿರ್ಮಿಸಿದವರು, ರೈತರಿಗೆ ಹಸಿರು ಕ್ರಾಂತಿ ಮಾಡಿದವರು. ಅಂಥ ವ್ಯಕ್ತಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅಂಥ ವ್ಯಕ್ತಿಗಳಿಗೆ ಇವರು ಅನ್ನೋದು ತಪ್ಪೇ. ಈ ಥರ ಅನ್ನಬಾರ್ದಿತ್ತು ಸ್ನೇಹಿತರೆ. ಮತ್ತು ತುಕಡೆ ಗ್ಯಾಂಗ್ ವಿದ್ಯಾರ್ಥಿಗಳದರಲ್ಲಿ, ನಮ್ಮ ಮುಂದಿನ ಭಾವಿ ಪ್ರಜೆಗಳು ವಿದ್ಯಾರ್ಥಿಗಳದರೆ, ಅವ್ರ ಬಗ್ಗೆ ಈ ಥರ ಒಂದು ಪದ ಉಪಯೋಗಿಸಿದ್ದು ತಪ್ಪೇ ಸ್ನೇಹಿತರೆ, ನನ್ನೊಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸ್ನೇಹಿತರೆ. ಇಷ್ಟೆಲ್ಲ ಸಾಕೊಂಬಂತು ನಮ್ಮ ಒಂದು ವಿದ್ಯಾರ್ಥಿಗಳಿಗೆ, CJP ಅವರಿಗೆ ಜಯ ಸಿಕ್ತಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಅನಿಸಿಕೆನ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.